ಪರಪ್ಪನ ಅಗ್ರಹಾರದಲ್ಲಿ ದಾಸ ಬಿಂದಾಸ್ ಆಗಿದ್ದ. ಸೆರೆಮನೆಯಲ್ಲಿದ್ರೂ ಕೂಡ ಅರಮನೆಯಲ್ಲಿ ಇದ್ದಂತೆ ರಾಜಾತಿಥ್ಯ ಸಿಗ್ತಾ ಇತ್ತು. ಇದೇ ವಿಚಾರಕ್ಕೆ ಕಾಟೇರ ಬಳ್ಳಾರಿ ಜೈಲಿಗೆ ಎತ್ತಂಗಡಿಯಾಗಿದ್ದು ಆಯಿತು. ಆದರೆ ಇಲ್ಲಿ ದರ್ಶನ್ ಹೇಗಿದ್ದಾನೆ, ಇಲ್ಲಿದೆ ನೋಡಿ ಸ್ಟೋರಿ. ಇದೊಂದು ಫೋಟೋ ಕಾಟೇರನ ಬಾಳಲ್ಲಿ ಮತ್ತೆ ಸುಂಟರ ಗಾಳಿ ಎಬ್ಬಿಸಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗುವಂತೆ ಮಾಡಿದೆ. ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾದ ಪೊರ್ಕಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಂದೇ ಆರ್ಡರ್, ನಾನೇ ಬಾಸ್ ಅನ್ನೋ ಹಾಗೆ ಬಿಂದಾಸ್ ಆಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಅಕ್ಷರಶಃ ಒಂಟಿಯಾಗಿದ್ದಾನೆ. ಬೆಂಗಳೂರು ಜೈಲಲ್ಲಿ ಪೊರ್ಕಿಗೆ ಇದ್ದ ಸಾಥಿಗಳೆಲ್ಲ ದಿಕ್ಕಾಪಾಲಾಗಿ ಬೇರೆ ಬೇರೆ ಜೈಲು ಸೇರಿದ್ದಾರೆ. ಬಳ್ಳಾರಿ ಜೈಲಿಗೆ ಬಂದ ದರ್ಶನ್ ಏಕಾಂಗಿಯಾಗಿದ್ದಾನೆ. ಇನ್ನು ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ 6 ಕೈದಿಗಳನ್ನ ಎತ್ತಂಗಡಿ ಮಾಡಲಾಗಿದೆಯಂತೆ. 16 ಹೈ ಸೆಕ್ಯೂರಿಟಿ ಇರೋ ಸೆಲ್ಗಳಿರುವ ವಿಭಾಗದಲ್ಲಿ ಪ್ರತ್ಯೇಕ ಸೆಲ್ಗಳಲ್ಲಿದ್ದ 6 ಕೈದಿಗಳನ್ನ ಬಿ ಬ್ಲಾಕ್ ಸೆಲ್ಗೆ ಶಿಫ್ಟ್ ಮಾಡಿದ್ದಾರಂತೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ ಇತರೆ ಕೈದಿಗಳು ವಾಕ್ ಮಾಡುವಾಗ ದರ್ಶನ್ ನೋಡಬಹುದಾಗಿತ್ತು. ಆದ್ರೆ ಒಬ್ಬರಿಗೊಬ್ಬರು ಸಂಪರ್ಕಿಸಬಹುದು ಅಂತ ಇತರೆ ಕೈದಿಗಳನ್ನ ಸ್ಥಳಾಂತರ ಮಾಡಲಾಗಿದೆಯಂತೆ. ಇದೀಗ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗ ಸಂಪೂರ್ಣ ಖಾಲಿಯಾಗಿದೆ. ಸೆಲ್ ನಂಬರ್ 15ರಲ್ಲಿ ದರ್ಶನ್ ಮಾತ್ರ ಇದ್ದು, ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ 3 ಜೈಲು ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಒಂದು ಶಿಫ್ಟ್ಗೆ 3 ಸಿಬ್ಬಂದಿಯಂತೆ ನೇಮಿಸಲಾಗಿದೆಯಂತೆ. ದಾಸನ ಸೆಲ್ಗೆ ಭೇಟಿ ನೀಡಲಿದ್ದಾರಂತೆ ಅಧಿಕಾರಿಗಳು. ಇಂದು ದರ್ಶನ್ ಇರುವ ಜೈಲಿಗೆ ಕಾರಾಗೃಹಗಳ ಉಪಮಹಾನಿರೀಕ್ಷಕರು ಭೇಟಿ ನೀಡಲಿದ್ದಾರೆ. ದಾಸನಿಗೆ ಕೊಟ್ಟಿರುವ ಸೌಲಭ್ಯ ಹಾಗೂ ನಿಯಮ ಪಾಲನೆ ಬಗ್ಗೆ ಉತ್ತರ ವಲಯದ ಕಾರಾಗೃಹಗಳ ಉಪಮಹಾನಿರೀಕ್ಷಕ ಟಿಪಿ ಶೇಷ ಪರಿಶೀಲನೆ ನಡೆಸಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಾದ ಎಡವಟ್ಟುಗಳ ಹಿನ್ನೆಲೆ ಮೇಲಾಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ ಸಿಕ್ತಿತ್ತು. ಆದರೆ ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾಗಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ರೇಣುಗಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜೈಲಿನಲ್ಲಿ ಇದ್ಕೊಂಡೇ ದರ್ಶನ್ ವಿಡಿಯೋ ಕಾಲ್ ಮಾಡಿರೋದು ಪೊಲೀಸರ ನಿದ್ದೆಗೆಡಿಸಿದೆ. ಜಾಮಾರಿದ್ರೂ ಸಿಗ್ನಲ್ ಹೇಗೆ ಸಿಕ್ತು ಅಂತ ಕಾಕಿ ತಲೆ ಕೆಡಿಸಿಕೊಂಡಿದೆ. ವಿಡಿಯೋ ಕಾಲ್ನ ಬೆನ್ನು ಬಿದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಡಿಯೋ ಕಾಲ್. ಜೈಲಲ್ಲಿದ್ದುಕೊಂಡೇ ಕಾಟೇರ ವಿಡಿಯೋ ಕಾಲ್, ಅದೂ ಕೂಡ ಮಾಜಿ ರೌಡಿ ಶೀಟರ್ ಮಗ ಸತ್ಯನ ಜೊತೆ. ಅಬ್ಬಬ್ಬಾ, ಈ ವಿಡಿಯೋ ನೋಡಿ ಜೈಲು ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ರು. ಕಾಟೇರನ ಕಳ್ಳಾಟಗಳಿಗೆ ಬೆಚ್ಚಿ ಬಿದ್ದಿದ್ರು. ದರ್ಶನ್ ವಿಡಿಯೋ ಕಾಲ್ ತನಿಖೆ ಚುರುಕು. ಜೈಲಲ್ಲಿದ್ದುಕೊಂಡೇ ದರ್ಶನ್ ವಿಡಿಯೋ ಕಾಲ್ ಮಾಡಿದ ಬಗ್ಗೆ ಈಗಾಗಲೇ ಎಫ್ಐಆರ್ ಜಡಿಯಲಾಗಿದೆ. ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಪತ್ರ ಬರೆದಿದ್ದಾರೆ. ಆಗಸ್ಟ್ 25ರಂದು ದರ್ಶನ್ ಜೈಲಿನಲ್ಲಿದ್ದುಕೊಂಡೇ ವಿಡಿಯೋ ಕಾಲ್ ಮಾಡಿರೋ ವಿಡಿಯೋ ಹೊರಬಿದ್ದಿತ್ತು. ಮಾಜಿ ರೌಡಿ ಶೀಟರ್ ಒಬ್ಬನ ಮಗ ಸತ್ಯನ ಜೊತೆ ದರ್ಶನ್ ಮಾತಾಡಿದ್ದ ವಿಡಿಯೋ ಹರಿದಾಡಿತ್ತು. ಈ ವಿಡಿಯೋವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಇದೇ ವಿಡಿಯೋ ಕಾಲ್ ಬಗ್ಗೆ ವರದಿ ನೀಡುವಂತೆ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಪತ್ರ ಬರೆದಿದ್ದಾರೆ. ಕೇಂದ್ರ ಕಾರಾಗೃಹದ ಆವರಣದಲ್ಲಿ 3 HCBS ಟವರ್ಗಳಿವೆ. ಮೊಬೈಲ್ ಸಿಗ್ನಲ್ಗಳು ಜೈಲಿನ ಯಾವುದೇ ಭಾಗದಲ್ಲಿ ಲಭ್ಯವಿಲ್ಲ. ಆದಾಗಿಯೂ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಸಿಗ್ನಲ್ ದೊರೆತಿರುವುದು ದೃಢವಾಗಿದೆ. ಹಾಗಾದ್ರೆ ಜಾಮರ್ ಇದ್ರೂ ಸಿಗ್ನಲ್ ಲಭ್ಯವಾಗಿದ್ದು ಹೇಗೆ? ಈ ಸಂಬಂಧ ಏರ್ಟೆಲ್, BSNL, ಜಿಯೋ.ನಿಂದ ಪತ್ರ ಬರೆದು ವಿವರಣೆ ಪಡೆಯುವಂತೆ ಸೂಚಿಸಿದ್ದಾರೆ.
ಸೆಪ್ಟೆಂಬರ್ 4ರ ಒಳಗೆ ತಪ್ಪದೆ ವರದಿ ಸಲ್ಲಿಸಲು ಮುಖ್ಯ ಅಧೀಕ್ಷಕರಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ತನಿಖೆ ಬಳಿಕವೇ ಜಾಮರ್ ಇದ್ದರೂ ಸಿಗ್ನಲ್ ಸಿಕ್ಕಿದ್ ಹೇಗೆ ಅನ್ನೋ ಸತ್ಯ ಹೊರಬೀಳಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಮರ್ಡರ್ ಸ್ಟೋರಿ ಹಿಂದೆ ಸಾವಿರಾರು ಉಪಕಥೆಗಳು ಬಂದ್ ಹೋಯಿತು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿನ ಪ್ರಸಂಗವೂ ಮುಗೀತು. ಇದೀಗ ಲಿಪ್ಸ್ಟಿಕ್ ರಾಣಿಗೆ ಇಂದು ಲಕ್ ಬದಲಾಗುತ್ತಾ ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲಿಪ್ಸ್ಟಿಕ್ ರಾಣಿಗೆ ಲಕ್ ಕುಲಾಯಿಸುತ್ತಾ, ಜೈಲಲ್ಲಿರೋ ಪವಿತ್ರಾಗೆ ಇಂದು ಬೇಲ್ ಸಿಗುತ್ತಾ? ತೆರೆ ಮೇಲೆ ದರ್ಶನ್ ಸಿನಿಮಾ 100 ಡೇಸ್ ಓಡೋದು ಸಾಮಾನ್ಯ. ಜೈಲಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡಿ ಮತ್ತಷ್ಟು ದಿನಗಳು ಮುನ್ನುಗ್ಗುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ರೇಣುಕಸ್ವಾಮಿ ಮರ್ಡರ್ ಸ್ಟೋರಿ ರಾಜ್ಯದಾದ್ಯಂತ ಗುಲ್ಲೆ ಬಿಸಿದ್ದು, ದಾಸನ ಬೆನ್ನೇರಿರುವ ವಕ್ರದೆಸೆ ಬಿಡದಂತಿದೆ. ಇತ್ತ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದಾಸ ಶಿಫ್ಟ್ ಆಗಿದ್ದಾರೆ. ಆದರೆ ಲಿಪ್ಸ್ಟಿಕ್ ರಾಣಿಗೆ ಇವತ್ತು ಲಕ್ ಕುಲಾಯಿಸುತ್ತಾ ಅನ್ನೋ ಚರ್ಚೆ ನಡೆದಿದೆ. ಹೌದು, ಸೆಂಟ್ರಲ್ ಜೈಲಿಂದ ರಿಲೀಸ್ ಆದರೆ ಸಾಕು ಅಂತ ಕಾಯುತ್ತಿರೋ ಪವಿತ್ರ ಗೌಡ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ಲು. ಅದರ ವಿಚಾರಣೆ ಇವತ್ತು ನಡೆಯಲಿದೆ. ಆದರೆ ಆರೋಪಿಗೆ ಬೇಲ್ ನೀಡದಂತೆ ಸರ್ಕಾರಿ ಪರ ವಕೀಲರು ಮನವಿಯನ್ನ ಮಾಡಿದ್ದು, ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅನುಕುಮಾರ್ ಜಾಮೀನು ಭವಿಷ್ಯವು ಇಂದೇ. ಪವಿತ್ರ ಗೌಡ ಮಾತ್ರವಲ್ಲದೆ A7 ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ. ಇಬ್ಬರ ಜಾಮೀನು ಭವಿಷ್ಯ ಇವತ್ತು ಗೊತ್ತಾಗಲಿದ್ದು, ಮತ್ತೆ ಜೈಲ ಅಥವಾ ಬೇಲ ಅನ್ನೋದು ಗೊತ್ತಾಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಇಬ್ಬರ ಜಾಮೀನು ಭವಿಷ್ಯ ಗೊತ್ತಾಗಲಿದ್ದು, ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿನ್ ಹಾಗೂ ಅನುಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಲಿಕ್ಕಿದ್ದಾರೆ. ಇಂದು ಮಧ್ಯಾಹ್ನ 2:30ಕ್ಕೆ ಇಬ್ಬರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಂಥ ಹೊತ್ತಲ್ಲಾದ್ರೂ ಸರಿ, ಎಷ್ಟೇ ಕಷ್ಟವಾಗಿದ್ರೂ ಸರಿ, ಪ್ರಿಯತಮೆಯನ್ನ ನೋಡದೆ ದಾಸ ಇರ್ತಾ ಇರಲಿಲ್ಲ. ಜೈಲಿಗೆ ಹೋದಾಗಲೂ ಇಬ್ಬರು ಒಟ್ಟಿಗೆ ಹೋದ್ರು. ಆದ್ರೀಗ ನಾನೊಂದು ತೀರ, ನೀನೊಂದು ತೀರ ಅನ್ನುವಂತಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದಾಸನಿಲ್ಲದೆ ಕಂಗಾಲಾದ ಪವಿತ್ರ ಗೌಡ. ನಾನೊಂದು ತೀರ, ನೀನೊಂದು ತೀರ. ಹೋಟೆಲ್ಗೆ ಹೋದ್ರು ಜೊತೆಯಲ್ಲಿ ಸವಾರಿ. ಡೇ ಔಟ್ಗೆ ಪ್ಲಾನ್ ಮಾಡಿದ್ರು ಕೈ ಹಿಡಿದು ಒಟ್ಟಿಗೆ ಸುತ್ತಾಡ್ತಾ ಇದ್ದ ಚಿಂಗಾರಿ. ಆದ್ರೆ ಜೈಲಲ್ಲಿ ರಾಜಾತಿಥ್ಯ ಪಡೆದು ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿರೋ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪ್ರಕರಣದ ಉಳಿದ ಆರೋಪಿಗಳನ್ನು ಬೇರೆ